ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದೇನಿದು ಅದೇ ದೋಸೆ ಅದೇ ಚಟ್ನಿ ಜೊತೆಗೆ ಬಂದಿದ್ದೀನಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಇವತ್ತು ಇನ್ಸ್ಟೆಂಟ್ ರವಾ ದೋಸೆ ಜೊತೆಗೆ ಬಂದಿದ್ದೀನಿ. ಇನ್ಸ್ಟೆಂಟ್ ರವಾ ದೋಸೆಗೆ ನಾವು ಇವಾಗ ದಿಢೀರ್ ಅಂತಂತ ಅರ್ಜೆಂಟಾಗಿ ಒಂದು ದೋಸೆ ಮಾಡಬೇಕು. ಇವಾಗ ನಾನು ಅರ್ಧ ಲೋಟ ರವೆ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಅಂದರೆ 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೊದಲೇ ಅವಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ರು ಓಕೆ, ಇಲ್ಲ ಅಂತಂದರೂ ರವೆ ಜೊತೆಲಾದರೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದಕ್ಕೆ ನಾವು ಅವಲಕ್ಕಿನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅವಲಕ್ಕಿನ ಮೊದಲೇ ಪುಡಿ ಮಾಡಿಕೊಂಡ್ರೆ ನಮಗೆ ರವೆ ಏನು ತುಂಬ ರುಬ್ಬೋ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನೇನು ಮೊಸರು ಏನೂ ಹಾಕ್ತಾಯಿಲ್ಲ, ಬರೀ ಉಪ್ಪು ಹಾಕಿದ್ದೀನಿ. ದೋಸೆ ಮುರಿದೋಗ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ಟಿಪ್ ಹೇಳ್ತಾ ಇದ್ದೀನಿ. ದೋಸೆ ಮುರಿದೋಗ್ಬಾರ್ದು ಅಂತಂದರೆ, ಮುರಿದೋಗ್ತಾ ಇದೆ ಅಂದಾಗ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ 1 ಸ್ಪೂನು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೋಬೋದು. ನಾನು ಅದನ್ನು ದೋಸೆ ಸುಡೋಕ್ಕೆ ಮುಂಚೆನೇ 1-2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ತುಂಬ ಸ್ಪಾಂಜಿ ಥರ ಸೆಟ್ ದೋಸೆ ಥರ ಬರುತ್ತೆ. ಇದಕ್ಕೆ ಯಾವುದೇ ಮೊಸರನ್ನ ನಾನು ಉಪಯೋಗಿಸ್ತಾ ಇಲ್ಲ, ಅಥವಾ ಸೋಡಾ ಸಹ ನಾನು ಉಪಯೋಗಿಸ್ತಾ ಇಲ್ಲ. ಆದರೂ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ಇದಕ್ಕೊಂದು ಕಡಲೆಬೀಜ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೋಸೆನ ಸುಟ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಹಿಂಗೆ ಮಾಡಿಕೊಂಡ್ರೆ ದೋಸೆ ಸುಡೋದಕ್ಕೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ, ಎಲ್ರಿಗೂ ದೋಸೆ ಸುಡೋಕ್ಕೆ ಬರುತ್ತೆ. ಹೀಗೆ ಮಾಡಿಕೊಂಡ್ರೆ ಆಯಿತು. ನಾನು ಮಾಡಿರೋ ಈ ಇನ್ಸ್ಟೆಂಟ್ ರವಾ ದೋಸೆ ಚಟ್ನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಚಟ್ನಿ. ನೀವು ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.